ನೋಡಿ ಈ ಹಸುಗಳೆಲ್ಲ ನಾನು ತಂದಿರೋದು 55ರಿಂದ 60,000 65,000 ರೂಪಾಯಿ ಹಸು ತಂದಿದ್ದೀನಿ ಸರ್. ನೋಡಿ ಸರ್, ಈ ಹಸುಗೆ ಏನಾಗಿದೆ ಸರ್, 101% ಪ್ಯೂರ್ ಗಿರ್ ಸರ್. ನೋಡಿ ನಾನು ಗುಜರಾತಾಗ ಹೋದಾಗ ಯಾವುದೇ ದಲ್ಲಾಳಿಗಳು ಹೈಟೆಕ್ ದಲ್ಲಾಳಿಗಳ ಹತ್ರ ತರೋದಿಲ್ಲ ಸರ್. ನಾನು ತರೋದು ಈಗ ನಮ್ಮಲ್ಲಿ ಕುರಿ ಮೇಯಿಸ್ಕೊಂಡು ಹೋಗ್ತಾರಲ್ಲ ಅಂಥ ಜನಗಳ ಹತ್ರ ಹಸು ಮೇಯಿಸ್ಕೊಂಡು ಹೋಗ್ತಾರೆ ಲಾಟಲ್ಲಿ, ಸಾವಿರಾರು ಹಸುಗಳಲ್ಲಿ. ನಾನು ಅಂಥವ್ರ ಹತ್ರನೇ ತರೋದು ಸರ್. ನೋಡಿ ಇವಳು ಸುಂದರಿ ಅಂತ ಹೆಸರಿಟ್ಟಿನಿ, ಅವ್ರ ಹತ್ರದಿಂದ ತಗೊಂಬಂದಿರೋದು. ಏನಂತ ಹೇಳಿದ್ರೆ ನಿಮ್ಮ ಟ್ಯಾಲೆಂಟು, ಸಾವಿರ ಹಸುಗಳಲ್ಲಿ ನೀವು 100 ಹಸು ಸೆಲೆಕ್ಟ್ ಮಾಡೋದು ಅದು ನಿಮ್ಮ ಟ್ಯಾಲೆಂಟ್. 1000 ಹಸು ಚೆನ್ನಾಗಿರುತ್ತೆ ಅಂತ ನಾನು ಹೇಳಲ್ಲ. ಈ ದಲ್ಲಾಳಿಗಳ ಹತ್ರ ಏನಂತ ಹೇಳಿದ್ರೆ ಅವರು ಸೆಲೆಕ್ಟ್ ಮಾಡಿ ಅದನ್ನು 1 ತಿಂಗಳು ಚೆನ್ನಾಗಿ ಬ್ರೀಡ್ನ ಡೆವಲಪ್ ಮಾಡಿ, ಅಂದರೆ ಚೆನ್ನಾಗಿ ತಿನ್ನಿಸಿ ನೀವು ನೋಡ್ಬೇಕಾದ್ರೆ ದಪ್ಪ ಇರೋ ಥರ ಮಾಡಿ ಆಮೇಲೆ ಸೇಲ್ ಮಾಡ್ತಾರೆ. ನಾನು ಹಾಗಲ್ಲ ತರೋದು, ನಾನು ಕುರಿ ಮಂದಿಗಳ ಹತ್ರನೇ ತರೋದು, ಸೆಲೆಕ್ಟ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿ ಈ ಹಸುಗೆ ಏನು ಪ್ರಾಬ್ಲಮ್, ಇದು ನಾನು ಪ್ರಾಬಬ್ಲಿ 4 ವರ್ಷದ ಮುಂಚೆ 40,000 ರೂಪಾಯಿ ಕೊಟ್ಟು ತಂದಿರೋದು ಸರ್. ಈ ಹಸು ನೋಡಿ, ಅವಳ ಕೆಚ್ಚಲು ಏನಾಗಿದೆ ನೋಡಿ, ಕೆಚ್ಚಲಾಗಲಿ ಅವಳ ಕ್ಯಾರೆಕ್ಟರ್ ಆಗಲಿ, ನಾನು ಅವಳ ಮೇಲೆ ಮಲ್ಕೊಂಡ್ರೂ ಅವಳೇನು ಮಾಡೋದಿಲ್ಲ. ಕುರಿ ಮಂದಿಗಳ ಹತ್ರ ತೊಗೊಂಬಂದರೆ ತಪ್ಪಲ್ಲ ಸರ್. ಬ್ರೀಡ್ ಹತ್ರನೇ ಗಿರಸು ತರಬೇಕು ಅಂತ ಹೇಳಿದ್ರೆ ನಮ್ಮ ರೈತರು ಬದುಕಿರಲ್ಲ ಸರ್. ಅಂದರೆ ಬದುಕಿರಲ್ಲ ಇನ್ ಸೆನ್ಸ್ 2 ಲಕ್ಷ 3 ಲಕ್ಷ 1 ಲಕ್ಷ ಕೊಟ್ಟು ಹಸು ತರೋಕ್ಕಾಗಲ್ಲ ಸರ್. ಹೋಗಿ ನೀವೇ ಹುಡ್ಕೊಂಡು ಹೋಗಿ ಗುಜರಾತ್ಗೆ ಹೋಗಿ, ಅಲ್ಲಿ ಯಾರು ಚೆನ್ನಾಗಿ ರೈತರುಗಳು ಹಸುಗಳು ಸಾಕ್ತಾ ಇದ್ದಾರೆ ಅವ್ರ ಮನೆಗೆ ಹೋಗಿ ತೊಗೊಂಬನ್ನಿ, 45ರಿಂದ 65,000 ಒಳ್ಳೆ ಹಸು ಸಿಗುತ್ತೆ. ಈ ದಲ್ಲಾಳಿಗಳ ಹತ್ರ ಹೋಗ್ಬಿಟ್ಟು ಮೋಸ ಹೋಗ್ಬಿಡಿ. ಇವತ್ತು ನೋಡಿ ಇವಳು ನಮ್ಮಲ್ಲಿ ಬಂದು 2 ಕರು ಹಾಕಿದ್ದಾಳೆ, ಇದು ಅವಳ ಕರು. ಹಿಂದ್ಗಡೆ ಒಬ್ಬ ಬುಲ್ ಇದ್ದಾನೆ, ಹಂಗೆ ತಿರುಗಿಸಿ ಸರ್ ಕ್ಯಾಮ್ರಾನ. ಅಲ್ಲಿ ನೋಡಿ ವೈಟ್ ಕಲರ್ ಬುಲ್, ಶಿವಾಜಿ ಶಿವಾಜಿ, ಈ ಕಡೆ ವೈಟ್ ಇದ್ದಾನಲ್ಲ ಅದವನು, ಇವ್ರ ಮಗ. ಕುರಿ ಮಂದಿಲೇ ತಂದಿರೋದು ಸರ್. ಈಗ ಒಂದು ಟೈಮ್ ಇವಳು 6 ಲೀಟ್ರ್ ಹಾಲು ಕೊಡ್ತೀವಳು ನನಗೆ. ಇದಕ್ಕಿಂತ ಇನ್ನೇನು ಬೇಕು ಸರ್? ನಾವು ಕೊಟ್ಟಿರೋ ದುಡ್ಡಿಗೆ ಆಲ್ರೆಡಿ ನಂಗೆ ರಿಟರ್ನ್ಸ್ ಕೊಟ್ಟಿದ್ದಾಳೆ ಸರ್. 1 ಲಕ್ಷ 1 ಲಕ್ಷ ನಮ್ಮಲ್ಲಿ ಬ್ರೀಡಿಂಗ್ ಇದೆ, ನಮ್ಮಲ್ಲಿ ಬ್ಲಡ್ ಲೈನ್ ಇದೆ, ಸಮಥಿಂಗ್ ಏನೇನೋ ರೀಲ್ಗಳು ಬಿಡ್ತಾರೆ. ಆ್ಯಕ್ಚುಲ್ ಪ್ರೈಸ್ ಅಲ್ಲ. ಅಂದರೆ ನಾನಿಲ್ಲಿ ಸೇಲ್ ಮಾಡ್ತಾ ಇಲ್ಲ ಹಸುಗಳನ್ನ, ಬಟ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ನೋಡಿ ಈ ಹಸುಗಳೆಲ್ಲ ನಾನು ತಂದಿರೋದೆಲ್ಲ 55ರಿಂದ 60,000 ರೂಪಾಯಿ ಸರ್. 4, 5, 6, 7 ಲೀಟರ್ಸ್ವರೆಗೂ ಹಾಲು ಕೊಡುತ್ತೆ. ಓಕೆ, ಯಾವುದೇ ಥರ ಕಳಪೆ ಇರೋದಿಲ್ಲ. ಎಲ್ಲರ ಹತ್ರನೂ ಹೋಗಿ ಅವ್ರನ್ನ ಭೇಟಿ ಮಾಡಿ ಹಸು ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಏನು ಮಾಡ್ತಾರೆ ಈಗ ನೋಡಿ, ನಮ್ಮಲ್ಲಿ ನಿಮ್ಮ ಕಣ್ಣು ಮುಂದೆ ಇಲ್ಲಿ ನಮ್ಮ 100 ಹಸು ಕಾಣಿಸ್ತಾ ಇದೆಯಲ್ಲ, ಬಟ್ ಅವ್ರೇನು ಮಾಡ್ತಾರೆ, ಚೆನ್ನಾಗಿರೋ ಒಂದು ಹಸುನ ಹಿಡ್ಕೊಂಡ್ಬಿಡ್ತಾರೆ, ಸವರ್ತಾರೆ, ಕುತ್ಕೊಳ್ತಾರೆ. ನೋಡಿ ಈ ಹಸು ಎಷ್ಟು ಬ್ಯೂಟಿಫುಲ್ ಆಗಿದೆ, ಇದು ಬ್ಲಡ್ ಲೈನ್ ಹೀಗಿದೆ, ಆ ಒಂದು ಹಸುನ ಮಾತ್ರ ತೋರಿಸ್ತಾರೆ. ಆ ಒಂದು ಹಸು ತೋರಿಸ್ಬಿಟ್ಟು ಇಲ್ಲ ಅದ್ರ ಜೊತೆ 10 ಹಸುನ ಕಟ್ಟಾಕ್ಬಿಟ್ಟು, ಚೆನ್ನಾಗಿರೋ ಹಸುನ ಕಟ್ಟಾಕ್ಬಿಟ್ಟು ಅದು ನೋಡಿ ಈ ಬೆಲೆ ಇಷ್ಟು ಅಂತ ಹೇಳಿ ಮೋಸ ಮಾಡ್ತಾರೆ. ಹಂಗೆ ಮಾಡಬೇಡಿ. 10 ಜನ ದಲ್ಲಾಳಿಗಳ ಹತ್ರ ವಿಚಾರಿಸಿ ಆಮೇಲೆ ಡಿಸೈಡ್ ಮಾಡಿ. ಯಾವುದೇ ಕಾರಣಕ್ಕೂ ಗಿರ್ ಹಸುಗಳು ಲಕ್ಷಾಂತರ ರೂಪಾಯಿ ಬೆಲೆ ಇಲ್ಲವೇ ಇಲ್ಲ. ಅದು ನಾನು ಖಂಡಿತವಾಗ್ಲೂ ಹೇಳ್ತೀನಿ. ನೋಡಿ ನಮ್ಮಲ್ಲಿರುವಂಥ ಎಲ್ಲ 220 ಹಸುಗಳು ಸರ್, ನಾನು ಯಾವುದೂ 70,000 ರೂಪಾಯಿ ಮೇಲೆ ಕೊಟ್ಟಿಲ್ಲ ಸರ್. ಬನ್ನಿ ಈ ಕಡೆ ಬನ್ನಿ ಸರ್, ಇದೆಲ್ಲ ಅದೇ ರೇಟಲ್ಲಿ ತಂದಿರ ಸರ್. ನೋಡಿ ಈ ಬ್ರೀಡು ನೋಡಿ, ಇದೆಲ್ಲ ಅದೇ ಬ್ರೀಡಲ್ಲಿ, ಇದೆಲ್ಲ 101% ಗಿರ್ ಕೌ ಸರ್. ಇದರಲ್ಲಿ ಯಾವುದೇ ಥರ ಕ್ರಾಸ್ ತಳಿಗಳಂತೂ ಇಲ್ಲವೇ ಇಲ್ಲ. 10 ಜನ ಹತ್ರ ದಯವಿಟ್ಟು ವಿಚಾರಿಸ್ಬಿಟ್ಟು ತಗೊಳ್ಳಿ. ಗಿರ್ ಹಸು ಅನ್ನೋದು ತುಂಬ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿಬಿಟ್ಟಿದ್ದಾರೆ. ಮಾರ್ಕೆಟಿಂಗ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ. ಗಿರ್ ಅಂದ್ರೇ ಲಕ್ಷಾಂತರ ರೂಪಾಯಿ ಅಂತ ಹೇಳಿ ಹೇಳ್ತಾರೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಅದು ಅಲ್ವೇ ಅಲ್ಲ. ರೈತರಾಗಲಿ ಯಾರು ಯಂಗ್ಸ್ಟರ್ಸು ಮುಂದೆ ಬಂದು ನಾನು ಡೈರಿ ಫಾರ್ಮ್ ಮಾಡಬೇಕು, ಅದರಿಂದ ನಾನು ದುಡಿಬೇಕು ಅಂತ ಯಾರೋ ಯಂಗ್ಸ್ಟರ್ಸ್ ಇದ್ದರೆ ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಗಿರ್ ಹಸು ಅಂತ ಹೇಳಿದರೆ ಕಾಲು ಕಟ್ಟಲೇಬೇಕು ಸರ್ ಹಾಲು ಕರಿಯೋಕ್ಕೆ. ಇದೊಂದು ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್. ಯಾರ ದಲ್ಲಾಳಿಗಳಾಗಲಿ ಇದನ್ನು ಹೇಳೋದಿಲ್ಲ. 10 ಹಸುಲಿ 2 ಹಸು ಕಾಲು ಕಟ್ಟಿದೆ ಹಾಲು ಕರ್ಸ್ಕೊಳ್ಳುತ್ತೆ, ಆದರೆ ಇನ್ನು 8 ಹಸುನು ಕಾಲು ಕಟ್ಟಲೇಬೇಕು. ನೀವು ಹಾಲು ಕರೆಯೋದೊಂದು ಕಲ್ತ್ಕೊಂಡ್ರೆ ನೀವು ಎಷ್ಟು ರ್ಯಾಶ್ ಇರೋ ಹಸುನ ಬೇಕಾದ್ರೆ ನೀವು ಸಾಕ್ಬೋದು. ಬರೀ ನೀವು ಯೂಟ್ಯೂಬಲ್ಲಾಗಲಿ ಮತ್ತೊಂದಲ್ಲಾಗಲಿ ನೀವು ನೋಡ್ಕೊಂಡಿದ್ರೆ ಅದು ಆಗೋದಿಲ್ಲ ಸರ್. ಅದಕ್ಕೆ ನೀವೇನು ಮಾಡಬೇಕು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತೊಗೊಬೇಕು. ಯಾರು ನಿಮ್ಮ ಅಕ್ಕಪಕ್ಕ ಮನೆಯವರು ನಾಟಿ ಹಸು ಸಾಕಿದ್ರೆ ಹೋಗೋರ ಜೊತೆ ಕುತ್ಕೊಳ್ಳಿ, ನಾಟಿ ಹಸು ಬಗ್ಗೆ ತಿಳ್ಕೊಳ್ಳಿ. ಅದು ಹಾಲು ಹೆಂಗೆ ಕೊಡುತ್ತೆ, ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಏನು ಫೀಡ್ ಕೊಡಬೇಕು, ಕರು ಹಾಕಿದ್ಮೇಲೆ ಏನು ಫೀಡ್ ಕೊಡಬೇಕು, ಹಾಲು ಹಿಂಡಾದ್ಮೇಲೆ ಅದು ಡ್ರೈ ಪೀರಿಯಡ್ ಇರಬೇಕಾದ್ರೆ ಅದಕ್ಕೆ ಯಾವ ಥರ ಫೀಡ್ ಕೊಡಬೇಕು, ಅದನ್ನು ಯಾವ ಥರ ನಾವು ನರಿಶ್ ಮಾಡಬೇಕು, ಆಮೇಲೆ ಬುಲ್ ಜೊತೆ ಕ್ರಾಸಿಂಗ್ ಯಾವಾಗ ಮಾಡಿಸ್ಬೇಕು, ಅದನ್ನೆಲ್ಲ ಬೇಸಿಕ್ ಥಿಂಗ್ ತಿಳ್ಕೊಂಬಿಡಿ ಸರ್. ತಿಳ್ಕೊಂಡು ಆದಮೇಲೆ ನೀವು ನಾಟಿ ಹಸು ಸಾಕೋದಕ್ಕೆ ಸ್ವಲ್ಪ ನೀವು ಗಮನ ಕೊಟ್ಟರೆ 101% ಸರ್ ಸಕ್ಸಸ್ ಆಗೇ ಆಗುತ್ತೆ. ಫೇಲ್ಯೂರ್ ಅನ್ನೋ ಮಾತೇ ಇಲ್ಲ ಸರ್. ನೋಡಿ ಸಕ್ಸಸ್ ಆಗಿರೋದಕ್ಕೆ ನಾನೇ ನಿಮ್ಗೆ ಲೈಫ್ ಸಾಕ್ಷಿ ಇದ್ದೀನಿ ಸರ್. ನಾನು ಶುರು ಮಾಡಿದ್ದು 5 ಹಸು 10 ಹಸುವಿಂದ, ಇವಾಗ ನನ್ನಲ್ಲಿ ಸುಮಾರು 500 ಹಸುವರೆಗೂ ಇದೆ. ಎವ್ರಿ ಬ್ರೀಡ್ ಒಂದೊಂದು ಬ್ಲಾಕ್ಸ್ ಮಾಡಿದ್ದೀನಿ. ಈ ಕಡೆ ಕಾಂಕ್ರೇಜು, ಆ ಕಡೆ ಸಾಹಿವಾಲು, ಆ ಕಡೆ ತಾರ್ ಪಾರ್ಕರು, ಆ ಕಡೆ ಡ್ರೈ ಪೀರಿಯಡ್ ಇರೋ ಹಸುಗಳು, ಆ ಕಡೆ ಕರುಗಳು, ಆ ಕಡೆ ಎಮ್ಮೆ. ನೋಡಿ ಕಂಪ್ಲೀಟ್ಲಿ ವಿ ಹ್ಯಾವ್ ಸೆಟಪ್ ಇನ್ ಅ ಡಿಫ್ರೆಂಟ್ ವೇ ಸರ್. ಸೊ ಸಕ್ಸಸ್ ಯಾಕೆ ಆಗಿದ್ದೀನಿ ಅಂದರೆ ಇದರಿಂದ ಬಹಳಷ್ಟು ಶ್ರಮ ಇದೆ. ಬ್ರೀಡ್ ವೈಸ್ ನಾವು ತಿಳ್ಕೊಂಡಿದ್ದೀವಿ, ಕೆಲಸ ಮಾಡಿದ್ದೀವಿ, ಖುಷಿ ಪಟ್ಟಿದ್ದೀವಿ, ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದೀವಿ. ಗಿರ್ ಹಸು ಅಂತ ಹೇಳಿದ್ರೆ ಏನೋ ತುಂಬ ಹಾಗೆ ಹೀಗೆ ಅಂಥೇಳಿ ನನಗೆ ಮೈಂಡ್ ಸೆಟ್ಟಲ್ಲಿತ್ತು ಸರ್. ಗಿರ್ ಹಸು ಅನ್ನೋದು ಏನು ದೊಡ್ಡದೇನು ಸ್ಪೆಷಲ್ ಅಲ್ಲ ಸರ್. ಅದನ್ನು ಸಾಮಾನ್ಯವಾಗಿರುವಂಥ ನಮ್ಮ ಹಳ್ಳಿಕರಾಗಲಿ ಮಲೆನಾಡು ಗಿಡ್ಡ ಆಗಲಿ ಸಾಹಿವಾಲ್ ಆಗಲಿ ಆ ಥರನೇ ಅದಕ್ಕೇನು ದೊಡ್ಡ ಸ್ಪೆಷಲ್ ಸ್ಟೇಟಸ್ ಕೊಡೋ ಅವಶ್ಯಕತೆ ಇಲ್ಲ ಸರ್. ನಾನು ಸ್ಟಾರ್ಟಿಂಗಲ್ಲಿ ತೊಗೊಳಕ್ಕೆ ಹೋದಾಗ ನನಗೆ ಬಹಳಷ್ಟು ಜನ ಅವ್ರ ಫಾರ್ಮಲ್ಲಿ ಎಂಟ್ರಿ ಕೊಟ್ಟಿಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ
1.5-2 ಲಕ್ಷ ರೂಪಾಯಿ ನಮ್ಮ ರೇಟ್ ಆಗುತ್ತೆ ಹಸು, ನಿಮ್ಗೆ ಹೋಗ್ತಿದ್ಯಾ ಅಂತ ಕೇಳಿದ್ದಾರೆ ಸರ್. ಬಹಳ ಜನ ಫೋನಲ್ಲಿ ಕೇಳಿದ್ದಾರೆ. ಹಾಗಾಗಿ ಅವರೆಲ್ಲ ನನ್ನ ಹತ್ರ ಯಾಕೆ ಆ ಥರ ಮಾತಾಡೋದು ನಂಗೆ ಬೇಜಾರಾಗಿಲ್ಲ. ಬಟ್ ಅದು ಏನಿದೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾನು ಮನೆ ಮಠ ಬಿಟ್ಬಿಟ್ಟು ಗುಜರಾತ್ಗೆ ಹೋಗ್ಬಿಟ್ಟೆ ಸರ್. ಈ ಥರ ಹಸುಗಳು ನಮಗೆ 1.5 ಲಕ್ಷ 1.25 ಲಕ್ಷ ಅಂತ ಹೇಳಿ ನನಗೆ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ರು ಸರ್. ಬಟ್ ನಾನು ಅದು ಅವ್ರ ಹತ್ರ ನಾನು ತೊಗೊಂಡಿಲ್ಲ. ಜಸ್ಟ್ ನನ್ನ ನಾಲೆಜ್ಗೋಸ್ಕರ ನಾನು ಅಲ್ಲಿ ಹೋದೆ. ಅವರೆಲ್ಲ ಹೇಗೆ ನಮಗೆ ಟೋಪಿ ಹಾಕ್ತಾರೆ ಅಂತ ತಿಳ್ಕೊಂಡೆ. ಆಮೇಲೆ ಏನೇನು ಮಾಡಿದೆ, ಇವ್ರ ಬ್ರೀಡರ್ಗಳ ಹತ್ರ ನಾವು ಏನಕ್ಕೆ ಹೋಗಬೇಕು, ಅಲ್ಲಿರೋ ದಲ್ಲಾಳಿಗಳ ಹತ್ರ ಹೋಗಿ ಮತ್ತೆ ನಾವು ಒಂದಕ್ಕೆ 2 ದುಡ್ಡು ಹಾಕಿ ತಂದು ಕೊಡಬೇಕು ಅಂಥೇಳಿ ನಾನು ಸ್ವಂತ ಕೆಲವೊಂದು ಹಳ್ಳಿಗಳಲ್ಲಿ, ಗುಜರಾತಲ್ಲಿರುವಂಥ ಹಳ್ಳಿಗಳಲ್ಲಿ ನಾನೇ ಹೋದೆ ಸರ್. ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಮನೆ ರೈತರುಗಳನ್ನ ಮಾತಾಡಿ ಅಲ್ಲಿ ಹೋಗಿ ಗೊತ್ತಾದಾಗ ನಂಗೆ ಗೊತ್ತಾಗಿದ್ದೀನಿ ಅಂತ ಹೇಳಿದ್ರೆ, 6 ವರ್ಷದ ಮುಂಚೆ ಗಿರ್ ಹಸು ರೇಟ್ ಇದ್ದಿದೆ 40,000, 45,000, 35,000 ತಂದಿದ್ದೀನಿ ಸರ್. ಈಗ 55,000-60,000 ರೀಚ್ ಆಗಿದ್ದಾರೆ. ಅದನ್ನು ನಮ್ಮಲ್ಲಿರುವಂಥ ತುಂಬ ಸೂಪರ್ ಡೂಪರ್ ದಲ್ಲಾಳಿಗಳು ರೇಟ್ನ ಜಾಸ್ತಿ ಮಾಡಿಸ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಬಜೆಟು 55,000-65,000 ಆಗಿದೆ ಸರ್. ಅಲ್ಲಿ ಹೋಗಿದಾಗ ಏನೇನು ಸಮಸ್ಯೆಗಳಾಯ್ತು ಅಂದರೆ ಸರ್, ನಂಬರ್ 1 ನಮಗೆ ತೋರಿಸೋ ಹಸು ಒಂದು, ಕೊಡೋ ಹಸು ಒಂದು. ನಾವು ಅಲ್ಲಿ ಹೋದಾಗ ಬ್ಯೂಟಿಫುಲ್ ಆಗಿರೋ ಹಸು ತೋರಿಸ್ತಾರೆ ಸರ್, ತುಂಬ ಚೆನ್ನಾಗಿರೋ ಹಸು ತೋರಿಸ್ತಾರೆ. ಅದು ನೋಡೋದಕ್ಕೇ ಬಹಳ ಸುಂದರವಾಗಿರುತ್ತೆ. ಅದಾದಮೇಲೆ ನಾವು ಅಲ್ಲಿಂದ ಹಸುಗಳು ಕಳಿಸ್ತಾರೆ ಅಂತ ಹೇಳಿ ನಾವು ಮನೆಗೆ ವಾಪಸ್ ಬಂದಾಗ ಲಾರಿಗಳಲ್ಲಿ ಬರೋ ಹಸುಗಳೇ ಬೇರೆ ಇರುತ್ತೆ ಸರ್. ಹಾಗಾಗಿ ಆ ಹಸುಗಳನ್ನ ನಾವು ಇಲ್ಲಿ ತಂದಾದ್ಮೇಲೆ ಅವ್ರಿಗೆ ವಾಪಸ್ ಕೊಡೋಕ್ಕಾಗೋದಿಲ್ಲ. ಅದನ್ನು ನಾವು ಕಾಪಾಡಲೇಬೇಕಾಗಿತ್ತು ಸರ್. ಆ ಥರ ಪರಿಸ್ಥಿತಿ ಬಂದಿದೆ. ಎರಡನೇ ವಿಚಾರ ಏನಂತ ಹೇಳಿದ್ರೆ, ಹಸು ಕೆಚ್ಚಲುಗಳು. ಕೆಲವೊಂದು ಸಲ ಕೆಚ್ಚಲು ನಾವು ಅಲ್ಲಿ ಚೆಕ್ ಮಾಡಿ ಬಂದ್ರೂ ಬೇರೆ ಹಸು ಕಳಿಸಿದಾಗ ಅಲ್ಲಿ ಮೋಸ ಹಾಕ್ತೀವಿ. ಎಲ್ಲೇ ಹೋದ್ರೂ ಹಸುಗಳನ್ನ ನೀವು ಮುಂದೆ ನಿಂತ್ಕೊಂಡು ನೋಡಿ ಸರ್. ನೋಡಿಬಿಟ್ಟು ಎಲ್ಲ ಥರ ಚೆಕ್ ಮಾಡಿ ತೊಗೊಳ್ಳಿ. ಒಂದು 10-15 ಜನ ಬಹಳಷ್ಟು ಮಂದಿ ಹಸು ಮಾರಾಟ ಮಾಡ್ತಿದ್ದಾರೆ. ಅವ್ರ ಹತ್ರ ಹೋಗಿ ನೀವು ತೊಗೊಳ್ಳಿ. ಯಾಕೆಂದರೆ ಅವ್ರ ವ್ಯಾಪಾರ ಅವ್ರಿಗೆ, ನಮ್ಮ ಕೆಲಸ ನಮಗೆ. ನೀವು ತೊಗೊಂಡೋಗ್ಬೇಕಾಗಿರೋ ವಿಚಾರಣೆ ಮಾಡಬೇಕಾದ್ರೆ ಒಂದೇ ಒಂದು, ಗಿರ್ ಹಸುಗೆ ಯಾವುದೇ ಕಾರಣಕ್ಕೂ ಲಕ್ಷಾಂತರ ರೂಪಾಯಿ ಕೊಡಬೇಡಿ. ಲಕ್ಷಾಂತರ ರೂಪಾಯಿ ಅಂಥೇಳಿ ಕ್ಲೀನ್ ಟೋಪಿ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಹಸುಗಳು 60,000-70,000 ರೂಪಾಯಿ ಮೇಲೆ ಇರೋದಿಲ್ಲ. ಅದ್ರ ಮೇಲೆ ಏನಾದ್ರು ಇವರು 1 ಲಕ್ಷ 1 ಲಕ್ಷ ನಮ್ಮದು ಆ ಬ್ಲಡ್ ಲೈನು ಈ ಬ್ಲಡ್ ಲೈನ್ ನಮ್ಮ 15 ಲೀಟ್ರ್ ಕೊಡುತ್ತೆ, 12 ಲೀಟ್ರ್ ಕೊಡುತ್ತೆ, 1 ಹಸು ಕೊಡುತ್ತೆ ಸರ್, 2 ಹಸು ಕೊಡುತ್ತೆ ಸರ್. ಆದರೆ ಎಲ್ಲ ಹಸುಗಳು ಅಷ್ಟು ಕೊಡೋದಿಲ್ಲ. ನಿಮಗೆ ವಿಡಿಯೋ ಮಾಡೋರು ಅಷ್ಟೇ ಸರ್, ಚೆನ್ನಾಗಿರೋ ಹಸುಗಳನ್ನ ಮಾತ್ರ ವಿಡಿಯೋ ಮಾಡ್ತಾರೆ. ನೋಡಿ, ಇವಾಗ ನಿಮ್ಮ ಕಣ್ಮುಂದೆ ನಾನು ಎಲ್ಲ ಥರ ಹಸುಗಳು ಇಟ್ಕೊಂಡಿದ್ದೀನಿ. ವೀಕ್ ಆಗಿರೋ ಹಸು, ಚೆನ್ನಾಗಿರೋ ಹಸು, ಹಾಲು ಕೊಡೋ ಹಸು, ಡ್ರೈ ಆಗಿರೋ ಹಸು, ಸ್ಲಾಟ್ರಿಂಗ್ ಹಸು, ಸೇವ್ ಆಗಿರೋ ಹಸುಗಳು, ಏಜ್ ಆಗಿರೋ ಹಸುಗಳು ಎಲ್ಲ ಇಟ್ಕೊಂಡಿದ್ದೀವಿ. ದಿಸ್ ಇಸ್ ಆ್ಯಕ್ಚುಯಲ್. ನಾನು ನಿಮ್ಗೆ ಏನು ಹೇಳ್ತಾ ಇದೀನೋ ಇದು ನಿಮ್ಮ ಕಣ್ಮುಂದೆ ಕಾಣಿಸ್ತಿರೋಂಥ ದೃಶ್ಯ. ಇಲ್ಲಿ ಯಾವುದೇ ಥರ ಮೇಕಪ್ ಇಲ್ಲ, ಫೇಕ್ ಇಲ್ಲ. ಸೊ ಪ್ಲೀಸ್, ಯಾರೇ ಹಸುಗಳು ತೊಗೋಬೇಕಂದ್ರೆ ಗುಜರಾತ್ಗೆ ಡೈರೆಕ್ಟಾಗಿ ಹೋಗಿ ತೊಗೊಳ್ಳಿ. ತೊಗೊಬೇಕಾದ್ರೆ ನೀವು ಅಲ್ಲೇ ನಿಂತ್ಕೊಂಡು ಹಸುಗಳನ್ನ ಲೋಡ್ ಮಾಡಿಸಿ ಅದ್ರ ಜೊತೆ ನೀವು ಬಂದರೆ ಮಾತ್ರ ನಿಮ್ಗೆ ಹಸುಗಳು ಚೆನ್ನಾಗಿ ನಿಮ್ಮ ಮನೆಗೆ ಬರುತ್ತೆ ಸರ್. ಇಲ್ಲ ಅಂದರೆ ಹಸುಗಳನ್ನ ಮೋಸ ಮಾಡ್ತಾರೆ. ನಮ್ಮ ರೈತರುಗಳಿಗೆ ಒಂದು ಮನಸ್ಸಲ್ಲಿ ಒಂದು ಡೌಟ್ ಇರುತ್ತೆ ಸರ್, ಗುಜರಾತಲ್ಲಿ ಸಾಕೋ ಹಸುಗಳು ಇಲ್ಲಿ ಬಂದು ಚೆನ್ನಾಗಿರುತ್ತಾ, ಇಲ್ಲಿ ನಾವು ಸಾಕ್ಬೋದಾ ಅಂತ ಒಂದು ಅವ್ರಿಗೆ ಡೌಟ್ ಇದ್ದರೆ ದಯವಿಟ್ಟು ಆ ಡೌಟ್ನ ನೀವು ಮನಸ್ಸಿಂದ ತೆಗೆದುಬಿಡಿ. ಯಾಕೆಂದರೆ 2 ಕಾರಣ ಇದೆ. ಒಂದು, ಗುಜರಾತಲ್ಲಿ ಬಹಳಷ್ಟು ವಿಪರೀತವಾದಂಥ ಬಿಸಿಲಿರುತ್ತೆ. ಓಕೆ, ಮಳೆ ಕಮ್ಮಿ ಇರುತ್ತೆ, ಬಟ್ ವಿಪರೀತ ಬಿಸಿಲಿರುತ್ತೆ. ನಮ್ಮ ರಾಜ್ಯದಲ್ಲಿ ಅಷ್ಟು ಗುಜರಾತ್ನ ಹೊಂದ್ಕೊಂಡ್ರೆ ಅಷ್ಟು ಬಿಸಿಲು ಇರೋದಿಲ್ಲ. ಹಾಗಾಗಿ ನಮ್ಗೆ ಅಡ್ವಾಂಟೇಜ್ ಏನಿದೆ, ಹಸುಗಳು ಅಷ್ಟೇ ಹಾರ್ಶ್ ವೆದರಲ್ಲಿ ಬೆಳೆದಿರೋಂಥ ಹಸುಗಳು ನಮ್ಮಲ್ಲಿರುವಂಥ ಮಾಡ್ರೇಟ್ ಆಗಿರುವಂಥ ಒಂದು ವೆದರ್, ಅಂದರೆ ನಮ್ಮಂಥ ವೆದರಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಎರಡನೇದು, ಅಲ್ಲಿ ಅವರು ಬಾಜ್ರಾ ಕೊಡ್ತಾರೆ, ಅಂದರೆ ಸಣ್ಣ ಜೋಳ ಕಾಳು ಕೊಡ್ತಾರೆ. ನಮ್ಮಲ್ಲಿ ಬೇಬಿ ಅಂದರೆ ಕಾರ್ನ್ ಸಿಗುತ್ತಲ್ಲ ಸರ್, ಜೋಳ, ನಮ್ಮಲ್ಲಿ ಆ ಜೋಳ ಸಿಗುತ್ತೆ. ಸೊ ಅದಕ್ಕೂ ಇದಕ್ಕೂ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಸರ್. ಸೊ ಫೀಡ್ ಬಗ್ಗೆ ಏನು ತೊಂದರೆ ಇಲ್ಲ. ಒಂದೇನಂತ ಹೇಳಿದ್ರೆ, ಅವರು ಅಲ್ಲಿ ಜಾಸ್ತಿ ಅದಕ್ಕೆ ಕಡಲೆ ಹೊಟ್ಟು ಮತ್ತು ಕಡಲೆ ಗಿಡ ಕೊಡ್ತಾರಲ್ಲ, ಅದು ಒಣಗಿರೋ ಕಡಲೆ ಗಿಡ ಕೊಡ್ತಾರೆ. ನಮ್ಮಲ್ಲಿ ಅದು ಸಿಗೋದಿಲ್ಲ. ಅದಿದ್ರೇನ ಹಾಲು ಜಾಸ್ತಿ ಸಿಗುತ್ತೆ. ಸೊ ಫೀಡು ಅಂತ ಬಂದಾಗ ಈ ನಾರ್ಮಲ್ ಆಗಿರೋವಂಥ ಹಸುಗಳಿಗೆ ನಾವು ಒಂದು ಟೈಮಲ್ಲಿ ಅವರಲ್ಲಿ ಹತ್ತಿ ಕಾಳು ಹಿಂಡಿ ಕೊಡ್ತಾರೆ. ನಮ್ಮಲ್ಲಿ ಹತ್ತಿ ಕಾಳು ಹಿಂಡಿ ಸಿಗಲ್ಲ. ಬಟ್ ಅದಕ್ಕೆ ಬೇಕಾಗಿರೋ ಅನ್ನೋದು, ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಇಲ್ಲಿ ನಮಗೆ ಕಡಲೆ ಹಿಂಡಿ ಸಿಗುತ್ತೆ, ಕೊಬ್ಬರಿ ಹಿಂಡಿ ಸಿಗುತ್ತೆ, ಮತ್ತು ನಮಗೆ ಸಾಸಿವೆ ಎಣ್ಣೆ ಎಲ್ಲ ಸಿಗುತ್ತೆ. ಆ ಹಿಂಡಿ ಎಲ್ಲ ನಾವು ಕೊಡೋದ್ರಿಂದ ಏನಾಗುತ್ತೆ, ಹಸು ಬಾಡಿ ವೆಯ್ಟು ಮತ್ತು ಬಾಡಿ ಶೈನ್ ಎಲ್ಲ ಹಾಗೆ ಮೇಂಟೈನ್ ಆಗುತ್ತೆ ಸರ್. ನಮ್ಗೆ ಹಾಲು ಕೊಡೋದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಎಸ್, ಗುಜರಾತ್ಗೆ ಕಂಪೇರ್ ಮಾಡಿದ್ರೆ ಅಲ್ಲಿರೋ ಹಸುಗಳಿಗೆ ಹಾಲಿಗೂ ಇಲ್ಲಿರೋ ಹಸು ಹಾಲಿಗೂ ಡೆಫಿನೆಟ್ಲಿ 2 ಲೀಟ್ರು ಹಾಲು ಡಿಫ್ರೆನ್ಸ್ ಬಂದೇ ಬರುತ್ತೆ ಸರ್. ಅಂದರೆ ಅಲ್ಲಿ ಜಾಸ್ತಿ ಕೊಡುತ್ತೆ, ನಮ್ಮಲ್ಲಿ 1.5-2 ಲೀಟರ್ಸ್ ಡಿಫ್ರೆನ್ಸ್ ಬಂದೇ ಬರುತ್ತೆ. ಬಟ್ ಫಸ್ಟ್ ಲ್ಯಾಕ್ಟೇಷನ್ ಅಂದರೆ ಇಲ್ಲಿ ಬಂದಿದ್ದ ಮೊದಲನೇ ವರ್ಷ ಹಂಗಾಗುತ್ತೆ. 2ನೇ ವರ್ಷ ನಮ್ಮಲ್ಲಿ ಅಲ್ಲೆಷ್ಟು ಹಾಲು ಕೊಡ್ತಿತ್ತು ಅಷ್ಟು ಹಾಲು ಇಲ್ಲಿ ಕೊಡುತ್ತೆ ಸರ್. ನೋಡಿ, ಈ ಹಸುಗಳೆಲ್ಲ ಗಿರ್ತೈ, ಮೂಲತಃ ಇದು ರಾಜಸ್ಥಾನ್ ಆ್ಯಂಡ್ ಗುಜರಾತ್. ರಾಜಸ್ಥಾನ್ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಗುಜರಾತ್ ಬಾರ್ಡರ್ಲಿರುವಂಥ ರಾಜಸ್ಥಾನಲ್ಲಿ ಬಹಳಷ್ಟು ಗಿರ್ತಳಿಗಳನ್ನ ಸಾಕ್ತಾ ಇದ್ದಾರೆ. ಗಿರ್ ಅಂದ ತಕ್ಷಣ ಬರೀ ಗುಜರಾತ್ ಅಂತಲೇ ಅಲ್ಲ, ರಾಜಸ್ಥಾನದಲ್ಲೂ ಒಳ್ಳೆ ಬ್ರೀಡು ಗಿರ್ಗಳು ಸಿಗುತ್ತೆ ಸರ್. ಸೊ ನಾನು ತಂದಿರೋ ಬಹುತೇಕ ಅನಿಮಲ್ಸ್ ಹಸುಗಳು ಬಂದ್ಬಿಟ್ಟು ನಾನು ಗುಜರಾತ್ ಮತ್ತು ರಾಜಸ್ಥಾನದಿಂದ ತಂದಿದ್ದೀನಿ ಸರ್. ಅದರಲ್ಲಿ ನೋಡಿ, ಗಿರಲ್ಲೇ 4-5 ವೆರೈಟಿ ಇದೆ. ಒಂದು ನೋಡಿ, ಇದು ಕಂಪ್ಲೀಟ್ಲಿ ರೆಡ್ ಕಲರು. ಆಮೇಲೆ ನಿಮ್ಮ ರೈಟ್ ಸೈಡ್ ಇದೆ ನೋಡಿ, ವೈಟ್ ಆ್ಯಂಡ್ ರೆಡ್ ಇದೆ ನೋಡಿ, ಅದನ್ನು ಕಾಬ್ರಿ ಅಂತಾರೆ. ಆಮೇಲೆ ಇಲ್ಲಿದೆ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ವೈಟ್ ಕಾಣಿಸ್ತಿದೆಯಲ್ಲ, ಇದನ್ನು ಲಿಲಿಡಿ ಅಂತೀವಿ. ಇದರಲ್ಲೇ 4-5 ಥರ ವೆರೈಟೀಸ್ ಬರುತ್ತೆ. ಎಲ್ಲದಕ್ಕೂ ಈಗ
ಬಹಳಷ್ಟು ಜನ ಗಿರ್ ಬಗ್ಗೆ ತಿಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದ್ರ ಹಣೆ ಆಗಲಿ, ಅದ್ರ ಬಾಲ ಆಗಲಿ, ಅದ್ರ ಭುಜ ಆಗಲಿ, ಅದ್ರ ಬಾಡಿ ಸ್ಟ್ರಕ್ಚರ್ ಆಗಲಿ, ಅದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಗಿರ್ ತಳಿ ನಮ್ಮ ಭಾರತ ದೇಶದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಮಿಲ್ಕಿಂಗ್ ಕೌ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಇದು ಒಂದು ಲ್ಯಾಕ್ಟೇಷನಲ್ಲಿ ಮಿನಿಮಮ್ 1800ರಿಂದ 2000 ಲೀಟ್ರ್ ಹಾಲು ಕೊಡುವಂಥ ಕ್ಷಮತೆ ಹೊಂದಿದೆ. ಓಕೆ, ಸೊ ಹಾಗಾಗಿ ಈ ಹಸುಗಳನ್ನ ನಾನು 10 ಹಸು 15 ಹಸುವಿಂದ ಶುರು ಮಾಡಿ ಈಗ ಬರೀ ಗಿರ್ ಹಸುಗಳೇ ನನ್ನಲ್ಲಿ ಮೋರ್ ದನ್ 220 ಕೌಸ್ ಇದೆ. ಬರೀ ಗಿರ್, ನಾನು ಹೇಳ್ತಿರೋದು ಗಿರ್ ಹಸುಗಳ ಬಗ್ಗೆ ಮಾತ್ರ. ನೋಡಿ, ಇದೆಲ್ಲ ನಮ್ಮಲ್ಲೇ ಹುಟ್ಟಿರೋಂಥ 4 ಮಾಡಿರೋಂಥ ಹಸುಗಳು, ಅಂದರೆ 4 ವರ್ಷ ಆಗಿದೆ ಅದಕ್ಕೆ. ಅದು ಈಗ ಕರು ಹಾಕಿದೆ, ಈಗ ಹಾಲು ಕೊಡ್ತಾ ಇದೆ. ಇದನ್ನು ಬಂದು ನಮ್ಮಲ್ಲಿ 3ನೇ ವರ್ಷ ಕರು ಹಾಕಿದೆ. ಇದಕ್ಕೆ ಬಪ್ಪ ಅಂತ ಹೆಸರಿಟ್ಟಿದ್ದೀವಿ. ವೆರಿ ಫ್ರೆಂಡ್ಲಿ ನೋಡಿ. ಆಮೇಲೆ ಸರ್, ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ನಮ್ಮಲ್ಲಿ ಯಾವ ಹಸುಗಳಿಗೂ ನಾವು ಮೂಗ್ದರ ಹಾಕಿಲ್ಲ. ಇಲ್ಲಿ ನಿಮ್ಮ ಕಣ್ಮುಂದೆ ಫ್ರೀಯಾಗಿ ಬಿಟ್ಟಿದ್ದೀವಿ. ಒಂದು ಹಸುಗೂ ನಾವು ಮೂಗ್ದರ ಅನ್ನೋ ಸಿಸ್ಟಮೇ ನಮ್ಮಲ್ಲಿ ಇಲ್ಲ ಸರ್. ಇದರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹಸುಗಳಿಗೆ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವೋ ಅವ್ರು ಅಷ್ಟೇ ನಮ್ಮ ಜೊತೆ ಅಷ್ಟೇ ಕ್ಲೋಸ್ ಆಗಿರ್ತಾರೆ ಸರ್. ಸರ್, ಗಿರ್ ಹಸು ಸಾಕಣೆ ಮಾಡೋದ್ರಿಂದ ರೈತಗಳಿಗೆ ಏನು ಅನುಕೂಲ ಅಂತ ಹೇಳಿದ್ರೆ, ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ, ಡಿಸ್ಟ್ರಿಕ್ಗಳಲ್ಲಿ ನಾಟಿ ಹಸು ಹಾಲನ್ನ ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂದರೆ KMF ಅವರು ಹಾಲುಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ. 1 ಲೀಟ್ರ್ ಹಾಲ್ಗೆ ಪ್ರಾಬಬ್ಲಿ 60ರಿಂದ 65 ರೂಪಾಯಿ ಇವಾಗ ಕೊಡ್ತಾ ಇದ್ದಾರೆ. ನಾನು ನಮ್ಮ ರೈತರಲ್ಲಿ ಹೇಳೋದು ಏನಂತ ಹೇಳಿದ್ರೆ, ಗಿರ್ ಅಂತ ಒಂದೇ ಅಲ್ಲ, ನಾನು ಬಹಳಷ್ಟು ಬೇರೆ ಬೇರೆ ತಳಿ ಬಗ್ಗೆ ತಮಗೆ ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ಆ ತಳಿಗಳಲ್ಲಿ ಎಷ್ಟು ಹಾಲು ಕೊಡುತ್ತೆ ಏನಂತ ಹೇಳಿದೆ. ಈಗ ನೀವು ಗಿರ್ ಬಗ್ಗೆ ಕೇಳ್ತಾ ಇದ್ದೀರಾ. ಹಾಗಾಗಿ ಗಿರ್ರಲ್ಲಿ ನೋಡಿ, ಒಂದು ಟೈಮ್ಗೆ ಕಡಿಮೆ ಅಂದ್ರೂ 4ರಿಂದ 6 ಲೀಟ್ರ್ ಕೊಡುವಂಥ ಹಸುಗಳು ಸರ್ ಇದು. ನೋಡಿ, ಕೆಲವೊಂದು ಹಸುಗಳು ನನ್ನಲ್ಲಿದೆ, ಒಂದು ಟೈಮ್ಗೆ 9 ಲೀಟ್ರ್ ಕೊಡುತ್ತೆ ಸರ್. ಹಾಗಾಗಿ ಎಲ್ಲ ಹಸುನ ಅಷ್ಟೇ ಕೊಡುತ್ತೆ ಅಂತ ಹೇಳಕ್ಕೆ ಬರಲ್ಲ. ನೋಡಿ, ಇಲ್ಲಿ ಮುಂದೆ ಹೋಗ್ತೀಳಲ್ಲ, ಇವಳು ಒಂದು ಟೈಮ್ಗೆ 7.5 ಲೀಟ್ರ್ ಹಾಲು ಕೊಡ್ತಾಳೆ. ಆ ಕಡೆ ಇರೋಳು ಅಷ್ಟೇ ಕೊಡ್ತಾಳೆ. ಹಾಗಂತೇಳಿ ಎಲ್ಲ ಹಸುಗಳು ನಾವು 7 ಲೀಟ್ರ್ 8 ಲೀಟ್ರ್ ಅಂತ ಹೇಳಕ್ಕೆ ಬರೋದಿಲ್ಲ ಸರ್. ಇನ್ನೊಂದು ಆವ್ರೇಜ್ ತೊಗೊಂಡಾಗ 5 ಲೀಟ್ರ್ ಒಂದು ಟೈಮ್ಗೆ ಕೊಡುತ್ತೆ ಸರ್. ಸೊ ರೈತರುಗಳಿಗೆ ಬಹಳ ಅಂದರೆ ಪ್ರಾಫಿಟಬಲ್ ಬಿಸ್ನೆಸ್ ಅಂತ ನೀವು ರೈತರು ಯಾರೋ ಶುರು ಮಾಡಿದ್ರೆ ಗಿರ್ ಅಥವಾ ಸಾಹಿವಾಲ್ ಹಸುವಲ್ಲಿ ಮಾಡ್ಬೋದು ಸರ್. ಸೊ ಪ್ರೆಸೆಂಟ್ಲಿ ನಾನು ಗಿರ್ ಫೋಕಸ್ ಮಾಡಿದ್ದೀನಿ. ಈಗ ಸಾಹಿವಾಲ್ ಬಗ್ಗೆನೂ ಫೋಕಸ್ ಮಾಡ್ತಾ ಇದ್ದೀನಿ ಸರ್. ನಮ್ಮಲ್ಲಿ ಈಗ ಒಂದು 12ರಿಂದ 14 ಬುಲ್ನ ರೆಡಿ ಮಾಡಿದ್ದೀನಿ. ಆ ಬುಲ್ಲಿಂದ ಈಗ ಕರುಗಳನ್ನ ಡೆವಲಪ್ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ ಸರ್. ಅದರಲ್ಲಿ ಒಂದು ಬುಲ್ಲು ನಿಮ್ಗೆ ಆಲ್ರೆಡಿ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ, ರುದ್ರ ಅಂತ, ಆ ಕಡೆ ಇದ್ದಾನೆ. ಆಮೇಲೆ ಇನ್ನೊಬ್ಬ ಇಲ್ಲಿದ್ದಾನೆ ನೋಡಿ, ಇವನ ಹೆಸರು ಗಬ್ಬರ್ ಅಂತ. ನೋಡಿ ಸರ್, ಇವನು ಗಬ್ಬರ್ ಅಂತ. ಇವನಿಗೀಗ 1.5 ವರ್ಷ ಅಷ್ಟೇ ಸರ್. ನೆಕ್ಸ್ಟ್ ಇವನ್ನ ರೆಡಿ ಮಾಡ್ತಾ ಇದ್ದೀನಿ ಸರ್. ಇವನ ಜೊತೆ ಇನ್ನೂ 4-5 ಬುಲ್ಸ್ ಇದೆ ಆ ಕಡೆ ರೆಡಿ ಆಗಿರೋದು, ಅದನ್ನು ತೋರಿಸ್ತೀನಿ ಸರ್. ಈ ಜಾಗದಲ್ಲಿ ನಾವು ಹಸುಗಳನ್ನ ಕಟ್ಟಾಕೋದಿಲ್ಲ. ಹಾಲು ಕರೆ ಹಸುಗಳು ಬೇರೆ ಇದೆ, ಅದನ್ನು ತೋರಿಸ್ತೇನೆ. ಇವೆಲ್ಲ ಪ್ರೆಗ್ನೆಂಟ್ ಆಗಿರೋವಂಥ ಹಸುಗಳು ಸರ್. ಇದನ್ನು ಸಪ್ರೇಟಾಗಿ ನಾವು ಇಲ್ಲಿ ಬುಲ್ ಜೊತೆ ಪ್ರೆಗ್ನೆಂಟ್ ಆಗಿರೋದನ್ನೆಲ್ಲ ಸಪ್ರೇಟಾಗಿ ಇಲ್ಲಿ ಒಂದು ಫ್ರೀ ಜಾಗದಲ್ಲಿ ಬಿಟ್ಬಿಡ್ತೀವಿ ಸರ್.